ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 3 ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ 5th ಸೆಮಿಸ್ಟರ್. ಸೊ ಈ ಒಂದು ಮಾಡ್ಯೂಲ್ ಅಲ್ಲಿ ನಮಗೆ ಥಿಯರಿ ಕಾನ್ಸೆಪ್ಟ್ ವೆರಿ ಫ್ಯೂ ಕಡಿಮೆ ಸಿಗೋದು, ಪ್ರಾಬ್ಲಮ್ಸ್ ಮತ್ತೆ ಫಿಕ್ಸ್ಡ್ ಕ್ವಶನ್ ತರ ಕ್ವಶನ್ಸ್ ಬರ್ತವೆ. ಅವು ಯಾವ್ಯಾವು ಅಂತ ನಾನು ಹೇಳ್ತಾ ಹೋಗ್ತೀನಿ, ಅದನ್ನ ನೋಡ್ಕೊಂತ ಹೋಗಿ 90 to 95% ಮಾರ್ಕ್ಸ್ ಅನ್ನ ಆರಾಮಾಗಿ ಸ್ಕೋರ್ ಮಾಡಬಹುದು ಈ ಒಂದು ಮಾಡ್ಯೂಲ್ ಅಲ್ಲಿ. ಸರಿನಾ? ವೆರಿ ಈಸಿ ಮಾಡ್ಯೂಲ್, ವೆರಿ ಈಸಿ ಪ್ರಾಬ್ಲಮ್ಸ್ ಗಳು ಬರೋದು ಮತ್ತೆ ಈಸಿಯಾಗಿ ಸ್ಕೋರ್ ಮಾಡ್ತಾ ಹೋಗ್ಬೋದು. ಸರಿನಾ? ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಮೊದಲನೇದು ಏನಿರೋದು ಇನ್ಫಾರ್ಮ್ಡ್ ಸರ್ಚ್ ಸ್ಟ್ರಾಟಜೀಸ್. ಇನ್ಫಾರ್ಮ್ಡ್ ಸರ್ಚ್ ಸ್ಟ್ರಾಟಜೀಸ್ ಅಂತ ಅಂದ್ರೇನು? ದಿಸ್ ಈಸ್ ಎ ಸರ್ಚಿಂಗ್ ಟೆಕ್ನಿಕ್ ದಟ್ ಯೂಸಸ್ ದ ಪ್ರಾಬ್ಲಮ್ ಸ್ಪೆಸಿಫಿಕ್ ನಾಲೆಡ್ಜ್ ಟು ಫೈಂಡ್ ದ ಗೋಲ್ ಮೋರ್ ಎಫೆಕ್ಟಿವ್ಲಿ ದೆನ್ ದ ಅನ್ಇನ್ಫಾರ್ಮ್ಡ್ ಸರ್ಚ್. ಸರಿನಾ? ಇನ್ಫಾರ್ಮ್ಡ್ ಅಂತ ಅಂದ್ರೇನು? ಉಲ್ಟಾ ಆಫ್ ಅನ್ಇನ್ಫಾರ್ಮ್ಡ್. ಇದೇನ್ ಮಾಡ್ತಾ ಇದೆ? ಪ್ರಾಬ್ಲಮ್ ಸ್ಪೆಸಿಫಿಕ್ ನಾಲೆಡ್ಜ್ ಅನ್ನ ಯೂಸ್ ಮಾಡ್ತಾ ಇದೆ ಗೋಲ್ ಸ್ಟೇಟ್ ಅನ್ನ ತಲುಪೋದಕ್ಕೆ. ಪ್ರಾಬ್ಲಮ್ ಸ್ಪೆಸಿಫಿಕ್ ನಾಲೆಡ್ಜ್ ಅಂತ ಅಂದ್ರೇನು? ಈಗ ಒಂದು ಪ್ರಾಬ್ಲಮ್ ಇದೆ ಅಂತ ಅನ್ಕೊಳ್ಳಿ, ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಗಳಿಂದ ಆ ಒಂದು ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು. ಸೊ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನೋಡಿ. ಇಂಡಿಯಾ ಮತ್ತೆ ಇಂಗ್ಲೆಂಡ್ ಇವಾಗ ಟೂರ್ ನಡೀತು, T20 ಟೂರ್ ಮತ್ತೆ ODI ಟೂರ್. ಸೊ ಅವೆರಡರಲ್ಲೂ ಕೂಡ ನಿಮಗೆ ಡಿಫರೆನ್ಸ್ ಏನ್ ಗೊತ್ತಾಯ್ತು? T20 ಟೀಮ್ ಅನ್ನ ಫುಲ್ ಯಂಗ್ಸ್ಟರ್ ಗಳನ್ನ ಕರ್ಕೊಂಡೋಯ್ದ್ರು. ಅವರು ಇಂಗ್ಲೆಂಡ್ ಪಿಚ್ ಕಂಡೀಷನ್ ಅಲ್ಲಿ ಕ್ರಿಕೆಟ್ ಆಡೇ ಇರ್ಲಿಲ್ಲ. ಅವಾಗ ಏನಾಯ್ತು? ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಆಡಕ್ ಬರ್ಲಿಲ್ಲ, ಅವರಿಗೆ ಸೋತೋದ್ರು, ಚೆನ್ನಾಗಿ ಹೊಡಿಸ್ಕೊಂಡ್ರು ಇವ್ರ ಕೈಲಿ, ಇಂಗ್ಲೆಂಡ್ ನವ್ರ ಕೈಲಿ. ಆದ್ರೆ ODI ಅಂತ ಬಂದಾಗ ಏನಾಯ್ತು? ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಬುಮ್ರಾ ಅವರೆಲ್ಲ ಬಂದ್ರು. ಅವಾಗ ಏನಾಯ್ತು? ಇವರೆಲ್ಲ ಆಲ್ರೆಡಿ ಆಡಿದ್ರಲ್ಲ, ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇತ್ತು ಇಂಗ್ಲೆಂಡ್ ಅಲ್ಲಿ ಆಡಿರೋದಂತದ್ದು. ಸೊ ಅದನ್ನ ಯೂಸ್ ಮಾಡ್ಕೊಂಡು ಕ್ರಿಕೆಟ್ ಆಡಕ್ ಶುರು ಮಾಡಿದ್ರು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಎಲ್ಲ ಚೆನ್ನಾಗಿ ರನ್ ನೋಡಿದ್ರು, ಇಂಡಿಯಾ ಕೂಡ ಗೆಲ್ಲೋದಕ್ಕೆ ಶುರು ಮಾಡ್ತಲ್ವಾ. ಸೊ ಅದೇ ಒಂದು ಡಿಫರೆನ್ಸ್ ಇರುವಂತದ್ದು. ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಗೋಲ್ ಸ್ಟೇಟ್ ಅನ್ನ ತಲುಪೋದಕ್ಕೆ ಹೋಗ್ತೀವಲ್ಲ, ಅದನ್ನ ಏನಂತ ಕರಿತೀವಿ ನಾವು? ಇನ್ಫಾರ್ಮ್ಡ್ ಸರ್ಚ್ ಸ್ಟ್ರಾಟಜಿ ಅಂತ ಕರಿತಾ ಹೋಗ್ತೀವಿ. ಸರಿನಾ? ಎಸ್. ಸೊ ಇಟ್ ಯೂಸಸ್ ದ ಹಿಯರಿಸ್ಟಿಕ್ ಫಂಕ್ಷನ್. ಹಿಯರಿಸ್ಟಿಕ್ ಫಂಕ್ಷನ್ ಅಂತ ಅಂದ್ರೇನು? ಎಸ್ಟಿಮೇಟೆಡ್ ಕಾಸ್ಟ್ ಫ್ರಮ್ ದ ಕರೆಂಟ್ ಸ್ಟೇಟ್ ಟು ದ ಗೋಲ್ ಸ್ಟೇಟ್. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಹತ್ರ ಒಂದು 4 ಸ್ಟೇಟ್ ಇದಾವೆ ಅಂತ ಅನ್ಕೊಳ್ಳಿ. ಎ ಅನ್ನೋದೊಂದು ಸ್ಟೇಟು, ಬಿ ಅನ್ನೋದೊಂದು, ನೆಕ್ಸ್ಟ್ ಸಿ ಅನ್ನೋದೊಂದು, ಡಿ ಅನ್ನೋ ಸ್ಟೇಟ್ ಇದಾವೆ. ಆಮೇಲೆ ಡಿ ನನಗೆ ಫೈನಲ್ ಸ್ಟೇಟ್ ಅಂತ ಅನ್ಕೊಳ್ಳಿ. ಸೊ ನಾನು ಸರ್ಕಲ್ ಹಾಕಿದ್ದೀನಿ, ಇವಾಗ ಡಿ ಇಸ್ ಮೈ ಫೈನಲ್ ಸ್ಟೇಟ್. ಈಗ ಎ ಇಂದ ಫೈನಲ್ ಸ್ಟೇಟ್ ಡಿ ಗೆ ಬರೋದಕ್ಕೆ ಎಷ್ಟು ಎಸ್ಟಿಮೇಟೆಡ್ ಕಾಸ್ಟ್ ಆಗ್ಬಹುದು? ಅಂದ್ರೆ ಪರ್ಫೆಕ್ಟ್ ಕಾಸ್ಟ್ ಅಲ್ಲ, ಎಸ್ಟಿಮೇಟ್, ಒಂದು ಎಸ್ಟಿಮೇಷನ್. ಸೊ ಇವಾಗ ನೀವೇನಂತೀರಾ? ಇಲ್ಲಿಂದ ಆ ಊರಿಗೆ ಹೋಗೋದಕ್ಕೆ ಎಷ್ಟು? ಒಂದು 15 ಕಿಲೋಮೀಟರ್ ಇದ್ರು ಒಂದು 15 ಆಗ್ಬೋದು ಅಂತ ಹೇಳ್ತೀರಲ್ಲ, ಎಸ್ಟಿಮೇಷನ್ ಮೇಲೆ. ಅದನ್ನ ಏನಂತ ಕರಿತೀವಿ? ಎಸ್ಟಿಮೇಟೆಡ್ ಹಿಯರಿಸ್ಟಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಎ ಇಂದ ಬಿ ಹೋಗೋದಕ್ಕೆ, ಬಿ ಇಂದ ಡಿ ಹೋಗೋದಕ್ಕೆ, ಸಿ ಇಂದ ಡಿ ಹೋಗೋದಕ್ಕೆ ಎಷ್ಟು ಎಸ್ಟಿಮೇಟೆಡ್ ಕಾಸ್ಟ್ ಆಗ್ಬೋದು, ಅದನ್ನ ಏನಂತ ಕರಿತೀವಿ? ಹಿಯರಿಸ್ಟಿಕ್ ಫಂಕ್ಷನ್ ಅಥವಾ ಹಿಯರಿಸ್ಟಿಕ್ ವ್ಯಾಲ್ಯೂ ಅಂತ ಕರಿತಾ ಹೋಗ್ತೀವಿ. ದ ಜನರಲ್ ಅಪ್ರೋಚ್ ಯೂಸ್ಡ್ ಈಸ್ ಬೆಸ್ಟ್ ಫಸ್ಟ್ ಸರ್ಚ್. ಬೆಸ್ಟ್ ಫಸ್ಟ್ ಸರ್ಚ್ ಅಂತ ಅಂದ್ರೇನು? ಇವಾಗ ನಿಮ್ಗೆ ಯಾರೋ ಒಂದು ರೋಡ್ ಹೇಳಿದ್ರು, ಎ ಇಂದ ಡಿ ಹೋಗೋದಕ್ಕೆ 20 ಕಿಲೋಮೀಟರ್ ಆಗುತ್ತೆ. ಎ ಇಂದ ಬಿ ಹೋಗಿ ಮತ್ತೆ ಬಿ ಇಂದ ಡಿ ಹೋಗೋದಕ್ಕೆ ನಿಮಗೆ ಬರೀ 10 ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದ್ರು ಅಂತ ಅನ್ಕೊಳ್ಳಿ. ನೀವ್ ಯಾವ ಪಾತನ ತಂತೀರಾ? ಎ ಇಂದ ಡಿಗೆ 20, ಎ ಇಂದ ಬಿಗ್ ಹೋಗಿ ಡಿಗ್ ಹೋಗ್ಬಿಟ್ರೆ 10 ಹತ್ತಿದೆ. ಸೊ 10ನ್ನ ಮಾತ್ರ ಚೂಸ್ ಮಾಡ್ತೀರಾ. ಬೆಸ್ಟ್ ಫಸ್ಟ್ ಸರ್ಚ್ ಅಂತಂದ್ರೆ ಕಡಿಮೆ ಕಾಸ್ಟ್ ಅಲ್ಲಿ ನಾನು ಗೋಲ್ ಸ್ಟೇಟ್ ಗೆ ಹೋಗ್ಬಿಡ್ಬೇಕು. ಸೊ ಅದನ್ನ ಏನಂತ ಕರಿತೀವಿ ನಾವು? ಬೆಸ್ಟ್ ಫಸ್ಟ್ ಸರ್ಚ್. ಸೊ ಅದ್ರದ್ದು ಕೂಡ ಪ್ರಾಬ್ಲಮ್ ಬರುವಂತ ಸಾಧ್ಯತೆ ಇರುತ್ತೆ. ಅದ್ರದ್ದು ಕೂಡ ನಾನು ಆಲ್ರೆಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ, ಪ್ರಾಬ್ಲಮ್ಸ್ ಅನ್ನ. ಸರಿನಾ? ಅದನ್ನ ನೀವು ನೋಡ್ತಾ ಹೋಗಿ. ಇವಾಗ ಎವ್ಯಾಲ್ಯೂಯೇಷನ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ ನೋಡಿ. f of n is equal to g of n plus h of n ಅಂತ. ಸೊ ಇದನ್ನ ಯಾವ ರೀತಿ ಬರಿಬೇಕು ಅಂತ ಹೇಳ್ತೀನಿ ನೋಡಿ. f of n ಅಂತ ಅಂದ್ರೆ ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್ ಅಂತ. ಏನು? ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್. ಆಲ್ಮೋಸ್ಟ್ ಅದು ಅರೌಂಡ್ ಪರ್ಫೆಕ್ಟ್ ಕಾಸ್ಟ್ ಗೆ ಇರುತ್ತೆ. g of n ಅಂತ ಅಂದ್ರೇನು? ಆಕ್ಚುಯಲ್ ಕಾಸ್ಟ್ ಫ್ರಮ್ ದ ಸ್ಟಾರ್ಟ್ ನೋಡ್ ಟು ದ ಕರೆಂಟ್ ನೋಡ್. ನೀಟಾಗಿ ನೋಡ್ಕೋಬೇಕು. ಸ್ಟಾರ್ಟ್ ನೋಡ್ ಇಂದ ಎಲ್ಲಿ ಶುರು ಮಾಡ್ತೀವಿ ಅಲ್ಲಿಂದ ಕರೆಂಟ್ ನೋಡ್ ಈಗ ಎಲ್ಲಿದೀವಿ ಆ ಒಂದು ನೋಡ್ಗೆ ಇರುವಂತ ಆಕ್ಚುಯಲ್ ಕಾಸ್ಟ್ ಎಷ್ಟು? g of n. ಇವಾಗ ಎ ಅನ್ನೋದೊಂದಿದೆ, ಬಿ ಅನ್ನೋದೊಂದಿದೆ, ಸಿ ಅನ್ನೋದೊಂದಿದೆ, ಡಿ ಅನ್ನೋದೊಂದಿದೆ. ಡಿ ಇಸ್ ಮೈ ಫೈನಲ್ ಸ್ಟೇಟ್. ಎಸ್. ಎ ಇಂದ ನಾನು ಬಿಗೆ ಒಂದು ಪಾತ್ ಇದೆ, ಸಿಗೆ ಒಂದು ಪಾತ್ ಇದೆ, ಡಿಗೆ ಒಂದು ಪಾತ್ ಇದೆ. ಎ ಇಂದ ಡೈರೆಕ್ಟ್ ಆಗಿ ಡಿಗೆ ಒಂದು ಪಾತ್ ಇದೆ. ಈಗ ಎ ಇಂದ ಬಿ ಮಧ್ಯ 10 ಇದೆ ಅಂತ ಅನ್ಕೊಳ್ಳಿ ಡಿಸ್ಟೆನ್ಸ್. ಇದೇನಿದು? ಜಿ ಆಫ್ ಎನ್. ಏನ್ ಹೇಳ್ತಾ ಇದೆ? ಎ ಇಂದ ಬಿ ಮಧ್ಯೆ ಇರುವಂತ ಕಾಸ್ಟ್ ಅನ್ನ ಮಾತ್ರ ಹೇಳ್ತಾ ಇದೆ ಇದು, ಪಾತ್ ಕಾಸ್ಟ್ ಅನ್ನ ಎ ಮತ್ತೆ ಬಿ ಮಧ್ಯ. ಆದ್ರೆ ಹಿಯರಿಸ್ಟಿಕ್ ಫಂಕ್ಷನ್ ಅಥವಾ ಹಿಯರಿಸ್ಟಿಕ್ ವ್ಯಾಲ್ಯೂ ಏನ್ ಹೇಳೋದು? ಎಸ್ಟಿಮೇಟೆಡ್ ಕಾಸ್ಟ್ ಫ್ರಮ್ ದ ಕರೆಂಟ್ ನೋಡ್ ಟು ದ ಗೋಲ್ ನೋಡ್ ಅಂತ ಅಂದ್ರೆ, ಈಗ ಎ ಇಂದ ನಾನು ಡಿಗ್ ಹೋಗ್ಬೇಕಲ್ವಾ, ಎ ಇಂದ ಡಿಗ್ ಹೋಗೋದಕ್ಕೆ ಎಸ್ಟಿಮೇಟೆಡ್ ಒಂದು 30 ಆಗ್ಬೋದು ಅಂತ ಅನ್ಕೊಳ್ಳಿ. 30 ಎಸ್ಟಿಮೇಟೆಡ್ ಕಾಸ್ಟ್ ಅನ್ನ ಹಿಯರಿಸ್ಟಿಕ್ ವ್ಯಾಲ್ಯೂ ಹೇಳುತ್ತೆ. ಕರೆಂಟ್ ಆಗಿ ಎ ಇಂದ ಬಿಗ್ ಹೋಗ್ತಾ ಇದ್ದೀನಿ ಅಂತಂದ್ರೆ ಅಷ್ಟು ವ್ಯಾಲ್ಯೂನ ಯಾವ್ದು ಹೇಳುತ್ತೆ? ಜಿ ಆಫ್ ಎನ್ ಹೇಳುತ್ತೆ. ಗೊತ್ತಾಯ್ತಾ? ಆಕ್ಚುಯಲ್ ಕಾಸ್ಟ್ ಫ್ರಮ್ ಸ್ಟಾರ್ಟ್ ಟು ದ ಕರೆಂಟ್. ಸ್ಟಾರ್ಟ್ ಇಂದ ಇವಾಗ ಅಟ್ ಪ್ರೆಸೆಂಟ್ ನಾನು ಎಲ್ಲಿದ್ದೀನಿ ಅದನ್ನ ಜಿ ಆಫ್ ಎನ್ ಅಂತೀವಿ.
ಕರೆಂಟ್ ನೋಡ್ ಇಂದ ಗೋಲ್ ಸ್ಟೇಟ್ ಗೆ ಇರುವಂತ ಎಸ್ಟಿಮೇಟೆಡ್ ವ್ಯಾಲ್ಯೂನ ನಾವು ಎಚ್ ಆಫ್ ಎನ್ ಅಂತೀವಿ. ಡಿಫರೆನ್ಸ್ ಗೊತ್ತಾಗ್ಬೇಕು ನಿಮ್ಗೆ. ಸೊ ಈ ಒಂದು ಪ್ರಾಬ್ಲಮ್ ಅನ್ನ, ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ಎ ಸ್ಟಾರ್ ಅಲ್ಗೋರಿದಮ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಅದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್, ಎ ಸ್ಟಾರ್ ಅಲ್ಗೋರಿದಮ್ ಪ್ರಾಬ್ಲಮ್. ನಾನು ಹೇಳ್ತಾ ಹೋಗ್ತೀನಿ ಅದು ಏನ್ ಕಲಿಬೇಕು ಅಂತ. ನೆಕ್ಸ್ಟ್ ಗ್ರೀಡಿ ಬೆಸ್ಟ್ ಫಸ್ಟ್ ಸರ್ಚ್ ಅಲ್ಗೋರಿದಮ್. ಇದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಎಚ್ ಆಫ್ ಎನ್ ಅಂತ ತಂತೀವಿ. ಅಂದ್ರೇನು, ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್ ವಿಲ್ ಬಿ ಈಕ್ವಲ್ ಟು ಹಿಯರಿಸ್ಟಿಕ್ ವ್ಯಾಲ್ಯೂ ಅಂತಂದ್ರೆ ಎಸ್ಟಿಮೇಟೆಡ್ ಕಾಸ್ಟ್ ಆಗಿರುತ್ತೆ ಅಂತ ತಗೊಂಡು ಸಾಲ್ವ್ ಮಾಡ್ತೀವಿ ಗ್ರೀಡಿ ಬೆಸ್ಟ್ ಫಸ್ಟ್ ಸರ್ಚ್ ಅಲ್ಲಿ. ಎ ಸ್ಟಾರ್ ಅಲ್ಲಿ ನಾವು ಫುಲ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಅದು ಯಾವ ರೀತಿ ಅಂತ ಹೇಳ್ತಾ ಹೋಗ್ತೀನಿ. ಗ್ರೀಡಿ ಬೆಸ್ಟ್ ಫಸ್ಟ್ ಸರ್ಚ್ is a type of informed search algorithm that always expands the node that appear closest to the goal. ಇವಾಗ ನೀವು ಯಾವ್ದೋ ಒಂದು ಊರಿಗೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಕಡಿಮೆ ಪಾತ್ ಕಾಸ್ಟ್ ಅಂತಂದ್ರೆ ಈಸಿಯಾಗಿ ಶಾರ್ಟ್ ಕಟ್ ಅಲ್ಲಿ ಹೋಗೋದಕ್ಕೆ ತಾನೇ ಟ್ರೈ ಮಾಡ್ತಾ ಹೋಗೋದು. ಫುಲ್ ಲೆಂತಿ ರೂಟ್ ಅನ್ನ ತಗೊಂತ ಹೋಗ್ತೀರಾ? ಇಲ್ಲ, ಶಾರ್ಟ್ ಕಟ್ ಅಲ್ಲಿ ಹೋಗೋದಕ್ಕೆ ಟ್ರೈ ಮಾಡ್ತೀರಾ. ಅದನ್ನೇ ಇದು ಕೂಡ ಮಾಡ್ತಾ ಹೋಗುತ್ತೆ ಅಷ್ಟೇ, ಸಿಂಪಲ್. ಇಟ್ ಸೆಲೆಕ್ಟ್ ದ ನೋಡ್ ವಿತ್ ದ ಲೋಯೆಸ್ಟ್ ಹಿಯರಿಸ್ಟಿಕ್ ವ್ಯಾಲ್ಯೂ. ಹಿಯರಿಸ್ಟಿಕ್ ವ್ಯಾಲ್ಯೂ ಅಂತಂದ್ರೆ ಏನು? ಎಸ್ಟಿಮೇಟೆಡ್ ಕಾಸ್ಟ್ ಫ್ರಮ್ ಕರೆಂಟ್ ನೋಡ್ ಟು ದ ಫೈನಲ್ ಆರ್ ದಿ ಗೋಲ್ ನೋಡ್ ಅಲ್ವಾ. ಇದೇನ್ ಮಾಡುತ್ತೆ, ಕಡಿಮೆ ಹಿಯರಿಸ್ಟಿಕ್ ಕಾಸ್ಟ್ ಇರುವಂತದ್ದನ್ನ ತಾಂಡ್ಬಿಡುತ್ತೆ. ಅಂದ್ರೆ ಕಡಿಮೆ ಕಾಸ್ಟ್ ಇರುವಂತ ಪಾತ್ ಅಲ್ಲಿ ನಾವು ಬೇಗ ಹೋಗೋಣ ಅಂತ. ಸೊ ಅದ್ರದ್ದು ಫಾರ್ಮುಲಾ ಕೊಟ್ಟಿದ್ದೀನಿ, ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಎಚ್ ಆಫ್ ಎನ್. ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್. ಸೊ ಇದ್ರದ್ದು ಪ್ರಾಬ್ಲಮ್ ಅಂತ ಬರ್ದಿರ್ತೀನಿ, ನಾನು PDF ಅಪ್ಲೋಡ್ ಮಾಡಿರ್ತೀನಲ್ಲ ಅಲ್ಲೂ ಕೂಡ ಪ್ರಾಬ್ಲಮ್ ಅಂತ ಬರ್ದಿರ್ತೀನಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಪ್ರಾಬ್ಲಮ್ ಅನ್ನ ಕಲಿಬೇಕಾಗತ್ತೆ ಅಂತ. ನೆಕ್ಸ್ಟ್ ವರ್ಸ್ಟ್ ಕೇಸ್ ಟೈಮ್ ಕಾಂಪ್ಲೆಕ್ಸಿಟಿ ಏನಿರ್ಬೋದು, ಆರ್ಡರ್ ಆಫ್ ವಿ. ಸೊ ಇಷ್ಟಿರ್ಬೋದು. ನೆಕ್ಸ್ಟ್ ಎ ಸ್ಟಾರ್ ಅಲ್ಗೋರಿದಮ್. ಸೊ ಇದರಲ್ಲಿ ನಾವು ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಯಾವುದು? ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಜಿ ಆಫ್ ಎನ್ ಪ್ಲಸ್ ಎಚ್ ಆಫ್ ಎನ್. ಜಿ ಆಫ್ ಎನ್ ಅಂತಂದ್ರೇನು? ಆಕ್ಚುಯಲ್ ಕಾಸ್ಟ್ ಫ್ರಮ್ ದ ಇನಿಷಿಯಲ್ ಅಥವಾ ಸ್ಟಾರ್ಟ್ ಸ್ಟೇಟ್ ಟು ದ ಕರೆಂಟ್ ಸ್ಟೇಟ್, ಎ ಇಂದ ಬಿ ಗಿದ್ದಂಥದ್ದು. ಎಚ್ ಆಫ್ ಎನ್ ಅಂತಂದ್ರೇನು? ಹಿಯರಿಸ್ಟಿಕ್ ವ್ಯಾಲ್ಯೂ, ದಟ್ ಈಸ್ ದ ಎಸ್ಟಿಮೇಟೆಡ್ ಕಾಸ್ಟ್ ಫ್ರಮ್ ದ ಎಸ್ಟಿಮೇಟೆಡ್ ಕಾಸ್ಟ್ ಫ್ರಮ್ ದ ಕರೆಂಟ್ ನೋಡ್ ಟು ದ ಫೈನಲ್ ಆರ್ ದಿ ಗೋಲ್ ಸ್ಟೇಟ್. ಗೊತ್ತಾಯ್ತಾ? ಎಸ್. A star algorithm is a informed technique that minimizes the total estimated solution. ಸೊ ಇದು ಕೂಡ ಏನ್ ಮಾಡುತ್ತೆ, ಅದನ್ನ ಮಿನಿಮೈಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮಿನಿಮೈಸ್ ಮಾಡ್ತಿದೀವಿ ಅಂತ ಅಂದ್ರೆ ಏನದು? ಆಪ್ಟಿಮೈಸ್ ಮಾಡ್ತಾ ಇದೀವಿ ಅಂತ ಅರ್ಥ. ಸೊ ಅಲ್ಲಿ ಆಪ್ಟಿಮೈಸ್ ಮಾಡ್ಬೇಕಾದ್ರೆ ನಮಗೆ ಕಂಡೀಷನ್ಗಳು ಬರ್ತವೆ. ಆಪ್ಟಿಮೈಸೇಷನ್ ಕಂಡೀಷನ್ಸ್ ಏನು? ಒಂದು ಅಡ್ಮಿಸಿಬಿಲಿಟಿ. ಅಡ್ಮಿಸಿಬಿಲಿಟಿ ಅಂತಂದ್ರೆ ಈ ಹಿಯರಿಸ್ಟಿಕ್ ಫಂಕ್ಷನ್ ಏನ್ ಮಾಡ್ಬೇಕು ಅಂತಂದ್ರೆ ಓವರ್ ಎಸ್ಟಿಮೇಟ್ ಮಾಡಬಾರ್ದು. ಈಗ ಎಸ್ಟಿಮೇಟೆಡ್ ಕಾಸ್ಟ್ ಅಲ್ವಾ, ಇವಾಗ ಒಂದ್ 20 ಕಿಲೋಮೀಟರ್ ಇರುತ್ತೆ, ನಾವೇನ್ ಮಾಡ್ತೀವಿ ಒಂದ್ 15 ಕಿಲೋಮೀಟರ್ ಇರ್ಬೋದು. 15 ಕಿಲೋಮೀಟರ್ ಏನು, ಇನ್ನೂ ಜಾಸ್ತಿನೇ ಆಗೋಗ್ಬಿಡ್ತು ಡಿಸ್ಟೆನ್ಸ್. ಒಂದ್ 15 ಕಿಲೋಮೀಟರ್ ಇರ್ಬೋದು ಅಂತಂದ್ರೆ ಹತ್ರ ಆಯ್ತಲ್ವಾ. 20 ಕಿಲೋಮೀಟರ್ ಪರ್ಫೆಕ್ಟ್ ಆಗಿದೆ. ಒಂದ್ 15 ಕಿಲೋಮೀಟರ್ ಇರ್ಬೋದು ಅಂತಂದ್ರೆ ಓಕೆ. 15 ಕಿಲೋಮೀಟರ್ ಇದೆ ಅಂತಂದ್ರೆ ಇನ್ನೂ ಕಡಿಮೆನೆ ಎಸ್ಟಿಮೇಟ್ ಮಾಡ್ದಂಗಾಯ್ತು. ಇಲ್ಲ ಅಂತಂದ್ರೆ ಒಂದ್ 25 ಕಿಲೋಮೀಟರ್ ಇರ್ಬೋದು ಅಂತ ಅಂದಾಗ ಜಾಸ್ತಿ ಅಂತ ಅನ್ಸುತ್ತೆ, ಓವರ್ ಎಸ್ಟಿಮೇಷನ್ ಆದಂಗಾಯ್ತು. ಸೊ ಈ ತರ ಮಾಡಬಾರ್ದು. ನೆಕ್ಸ್ಟ್ ಕನ್ಸಿಸ್ಟೆನ್ಸಿ. ಒಂದು ನೋಡ್ಗೆ ಮತ್ತೆ ಇನ್ನೊಂದು ನೋಡ್ಗೆ ಪ್ರತಿಯೊಂದಕ್ಕೂ ಕೂಡ ಸೇಮ್ ರೀತಿಯಲ್ಲಿ ನಾವು ಹಿಯರಿಸ್ಟಿಕ್ ವ್ಯಾಲ್ಯೂನ ಎಸ್ಟಿಮೇಟ್ ಮಾಡಬೇಕು. ಈಗ ಎ ಅನ್ನೋ ನೋಡ್ಗೆ ಮಾಮೂಲಿಯಾಗಿ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ನಾವು ಎಸ್ಟಿಮೇಷನ್ ಮಾಡಿ, ಬಿ ಅನ್ನೋದಕ್ಕೆ ಓವರ್ ಎಸ್ಟಿಮೇಟ್ ಮಾಡಿ, ಸಿ ಅನ್ನೋದಕ್ಕೆ ಕಡಿಮೆ ಎಸ್ಟಿಮೇಟ್ ಮಾಡಿದ್ರೆ ಅಂದ್ರೆ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಹೋದ್ರೆ ಎಸ್ಟಿಮೇಟೆಡ್ ಕಾಸ್ಟ್ ವ್ಯಾಲ್ಯೂಸ್ ಅನ್ನ, ಅವಾಗ ಏನಾಗುತ್ತೆ, ನಮಗೆ ಕ್ಯಾಲ್ಕುಲೇಷನ್ಸ್ ಮಿಸ್ ಆಗುತ್ತೆ. ನಮಗೆ ಪರ್ಫೆಕ್ಟ್ ಲೋಯೆಸ್ಟ್ ಕಾಸ್ಟ್ ಅಂತಂದ್ರೆ ಲೀಸ್ಟ್ ಕಾಸ್ಟ್ ಪಾತ್ ಸಿಗಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಒಂದು ಅಡ್ಮಿಸಿಬಿಲಿಟಿ ಮತ್ತೆ ಕನ್ಸಿಸ್ಟೆನ್ಸಿನ ತಲೆಯಲ್ಲಿ ಇಟ್ಕೊಂಡು ಆಪ್ಟಿಮೈಸ್ ಮಾಡ್ತಾ ಹೋಗ್ಬೇಕು ಲೀಸ್ಟ್ ಕಾಸ್ಟ್ ಪಾತ್ ಅನ್ನ. ಸೊ ಅದ್ರದ್ದು ಫೀಚರ್ಸ್ ಅನ್ನ ಎಲ್ಲ ಕೊಟ್ಟಿದ್ದೀನಿ. ಸೊ ಇಲ್ಲಿ ಫೀಚರ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಸ್ಟೋರ್ಸ್ ಆಲ್ ದಿ ಜನರೇಟೆಡ್ ನೋಟ್ಸ್ ಇನ್ ದ ಮೆಮೊರಿ, ದೇರ್ ಫಾರ್ ಇಟ್ ರಿಕ್ವೈರ್ಸ್ ದ ಲಾರ್ಜ್ ಅಮೌಂಟ್ ಆಫ್ ಮೆಮೊರಿ. ಯಾವುದು? ಎ ಸ್ಟಾರ್ ಅಲ್ಗೋರಿದಮ್. ಇದನ್ನ ನಾವು ಸರಿ ಮಾಡೋದಕ್ಕೆ ಅಂತ ಅಂದ್ರೆ ಮೆಮೊರಿ ಬೌಂಡೆಡ್ ಹಿಯರಿಸ್ಟಿಕ್ ಸರ್ಚ್ ಏನ್ ಮಾಡುತ್ತೆ, ಈ ಎ ಸ್ಟಾರ್ ಅಲ್ಗೋರಿದಮ್ ಎಲ್ಲದನ್ನು ತಾಂಬಂದ್ ಮೆಮೊರಿಲಿ ಇಟ್ಕೊಂಡು ಮೆಮೊರಿ ಜಾಸ್ತಿ ಯೂಸ್ ಮಾಡುತ್ತಲ್ಲ, ಅದನ್ನ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗುತ್ತೆ. ಸರಿನಾ? ಕಡಿಮೆ ಮಾಡೋದು, ನೀನು ಸುಮ್ನೆ ಅಷ್ಟೊಂದೆಲ್ಲ ಏನಕ್ಕೆ ಯೂಸ್ ಮಾಡ್ತೀಯಾ ಅಂತ ಹೇಳುತ್ತೆ. ಅದಕ್ಕೆ 3 ಟೆಕ್ನಿಕ್ಗಳು ಬರ್ತವೆ. ಯಾವ್ಯಾವು? ಒಂದು ಇಟಿರೇಟಿವ್ ಡೀಪ್ನಿಂಗ್ ಎ ಸ್ಟಾರ್ ಅಲ್ಗೋರಿದಮ್ ಅಂತ. ಇದೇನ್ ಮಾಡುತ್ತೆ, ನೋಡಪ್ಪ ನೀನು ಮೆಮೊರಿ ಇಷ್ಟನ್ನ ಮಾತ್ರ ಯೂಸ್ ಮಾಡೋದಕ್ಕೆ ಸಾಧ್ಯ, ಒಂದು ಲಿಮಿಟ್ ಇರುತ್ತೆ ಅಂತಂದ್ರೆ ಥ್ರೆಶೋಲ್ಡ್ ಲಿಮಿಟ್ ಅನ್ನ ಇಡುತ್ತೆ. ಇಷ್ಟನ್ನ ನೀನ್ ಯೂಸ್ ಮಾಡ್ಬೋದು ಮೆಮೊರಿನ. ನೀನ್ ಸುಮ್ನೆ ಎಲ್ಲದನ್ನು ತಂಬಂದು ಇಲ್ಲಿ ಒಳಗಡೆ ಹಾಕೊಂತೀಯ, ಜಾಸ್ತಿ ನೀನ್ ಯೂಸ್ ಮಾಡಂಗಿಲ್ಲ ಮೆಮೊರಿನ, ಇಷ್ಟೇ ಯೂಸ್ ಮಾಡ್ಬೇಕು ಅಂತ ಒಂದು ಲಿಮಿಟ್ ಅನ್ನ ಇಡುತ್ತೆ. ನೋಡಿ ಇಲ್ಲಿ ಪ್ರತಿ ಒಂದು ಇಟಿರೇಷನ್ ನಲ್ಲೂ ಕೂಡ ನಾವು ಕಟ್ ಆಫ್ ವ್ಯಾಲ್ಯೂನ ಇಡ್ತೀವಿ ಅಂತಂದ್ರೆ ಲಿಮಿಟ್ ಅನ್ನ ಇಡ್ತಾ ಹೋಗ್ತೀವಿ, ಅಷ್ಟು ಮಾತ್ರ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಯಾವುದು? ರಿಕರ್ಸಿವ್ ಬೆಸ್ಟ್ ಫಸ್ಟ್ ಸರ್ಚ್ ಅಲ್ಗೋರಿದಮ್. ರಿಕರ್ಸಿವ್ ಬೆಸ್ಟ್ ಫಸ್ಟ್ ಏನ್ ಮಾಡ್ತೀವಿ, ಇಟ್ ಇಮಿಟೇಟ್ಸ್ ದ ಬಿಹೇವಿಯರ್ ಆಫ್ ಸ್ಟ್ಯಾಂಡರ್ಡ್ ಬೆಸ್ಟ್ ಫಸ್ಟ್ ಸರ್ಚ್ ಅಲ್ಗೋರಿದಮ್ ಯೂಸಿಂಗ್ ದ ಲೀನಿಯರ್ ಮೆಮೊರಿ. ಲೀನಿಯರ್ ಮೆಮೊರಿನ ಯೂಸ್ ಮಾಡ್ಕೊಂಡು ಇದು ಏನ್ ಮಾಡ್ತಾ ಹೋಗುತ್ತೆ ಅಂತಂದ್ರೆ ಇಮಿಟೇಟ್ ಮಾಡ್ತಾ ಹೋಗುತ್ತೆ ಬೆಸ್ಟ್ ಫಸ್ಟ್ ಸರ್ಚ್ ಅಲ್ಗೋರಿದಮ್ ಅನ್ನ. ಇದು ಕೂಡ ಲಿಮಿಟ್ ಮಾಡ್ತಾ ಹೋಗುತ್ತೆ, ಸರಿನಾ? ಮೆಮೊರಿನ ಜಾಸ್ತಿ ಯೂಸ್ ಮಾಡ್ದಂಗೆ. ನೆಕ್ಸ್ಟ್ ಸಿಂಪ್ಲಿಫೈಡ್ ಮೆಮೊರಿ ಬೌಂಡೆಡ್ ಎ ಸ್ಟಾರ್. ಇದೇನ್ ಮಾಡುತ್ತೆ ಅಂತಂದ್ರೆ ಮಾಮೂಲಿಯಾಗಿ ಅಂತಂದ್ರೆ ಒಂದು ಮೆಮೊರಿ ಇದೆ, ಆ ಮೆಮೊರಿ ಫುಲ್ ಆಗೋವರೆಗೂ ಕೂಡ ಮಾಮೂಲಿ ಎ ಸ್ಟಾರ್ ತರನೇ ವರ್ಕ್ ಆಗುತ್ತೆ ಇದು. ಸರಿ, ನೀನ್ ಎ ಸ್ಟಾರ್ ಕೂಡ ತುಂಬ್ಕೊ ಅಂತ ವರ್ಕ್ ಆಗ್ತಾ ಹೋಗುತ್ತೆ.
ಆದ್ಮೇಲೆ ಮೆಮೊರಿ ಫುಲ್ ಆದ್ಮೇಲೆ ಏನ್ ಮಾಡುತ್ತೆ, ಎಕ್ಸ್ಟ್ರಾ ತುಂಬಕ್ಕಾಗಲ್ಲ, ಅವಾಗ ಏನ್ ಮಾಡುತ್ತೆ, ಈ ಸ್ವಲ್ಪ ಈ ಲೀಫ್ ನೋಡ್ಗಳು ಯಾವ್ಯಾವು ಜಾಸ್ತಿ ಏರಿಸ್ಟಿಕ್ ವ್ಯಾಲ್ಯೂನ ಹೊಂದಿರ್ತವೆ ಅದನ್ನ ತೆಗೆದು ಬಿಸಾಕ್ಬಿಡುತ್ತೆ. ಅಂತ ಅಂದ್ರೇನು, ಈ ಜಾಸ್ತಿ ಏರಿಸ್ಟಿಕ್ ವ್ಯಾಲ್ಯೂನ ಇಟ್ಕೊಂಡಿದೆ ಆ ಒಂದು ಲೀಫ್ ನೋಡ್ ಅಂತ ಅಂದ್ರೆ ಮುಂದೆ ನಾವು ಗೋಲ್ಡ್ ಸ್ಟೇಟ್ಗೆ ಹೋಗೋದಕ್ಕೆ ಇನ್ನೂ ಜಾಸ್ತಿ ಕಾಸ್ಟ್ ಆಗುತ್ತಲ್ವಾ. ಸೊ ಅದಕ್ಕೋಸ್ಕರ ಕಡಿಮೆ ಕಾಸ್ಟ್ ಇರುವಂತ ಲೀಫ್ ನೋಡ್ ಅನ್ನ ಮಾತ್ರ ಉಳಿಸ್ಕೊಂಡು ಜಾಸ್ತಿ ಇರೋದನ್ನೆಲ್ಲ ತೆಗೆದಾಕ್ಬಿಡುತ್ತೆ, ಡಿಲೀಟ್ ಮಾಡುತ್ತೆ. ಅವಾಗ ಏನಾಯ್ತು, ಕಡಿಮೆ ಕಾಸ್ಟ್ ಇರೋದನ್ನ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಯಾಂಡ್ ಮಾಡ್ತಾ 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 ನಾವು ಗೋಲ್ಡ್ ಸ್ಟೇಟ್ ಅನ್ನ ತಲುಪ್ತಾ ಹೋಗ್ಬೋದು. ಒಂದ್ಸಲಿ ನೀಟಾಗಿ ಓದ್ಕೊಳ್ಳಿ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಏನು ಮೊದಲನೇದು ಏನ್ ಮಾಡುತ್ತೆ, ಮೊದಲನೇದು ಒಂದು ಕಟ್ ಆಫ್ ಅನ್ನ ಕೊಡುತ್ತೆ, ಇದಕ್ಕಿಂತ ಜಾಸ್ತಿ ನಿಮ್ಮ ಮೆಮೊರಿಯನ್ನ ಸ್ಟೋರ್ ಮಾಡಂಗಿಲ್ಲ ಅಂತ. ರಿಕರ್ಸಿವ್ ಏನ್ ಮಾಡ್ತಾ ಹೋಗುತ್ತೆ ಅಂತ ಅಂದ್ರೆ ಅದ್ರದ್ದು ಕಂಡೀಷನ್ಸ್ ಪ್ರಕಾರ ಕೊಡ್ತಾ ಹೋಗುತ್ತೆ ಲಿಮಿಟ್, ಇದು ಕೂಡ ಲಿಮಿಟ್ ಮಾಡುತ್ತೆ. ಸಿಂಪ್ಲಿಫೈಡ್ ಏನ್ ಮಾಡ್ತಾ ಹೋಗುತ್ತೆ ಅಂತ ಅಂದ್ರೆ ಫಸ್ಟ್ ಫುಲ್ ಆಗೋವರೆಗೂ ವೇಟ್ ಮಾಡಿ, ಆಮೇಲೆ ಎಕ್ಸ್ಟ್ರಾ ಏನು ಅನ್ವಾಂಟೆಡ್ ಇರ್ತವೆ ಜಾಸ್ತಿ ಇಯರಿಸ್ಟಿಕ್ ವ್ಯಾಲ್ಯೂ ಇರುವಂತ ಲೀಫ್ ನೋಡ್ ಗಳನ್ನ ಡಿಲೀಟ್ ಮಾಡಿ ಕಡಿಮೆ ಇರೋದನ್ನ ಇಟ್ಕೊಂಡು ಅದನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಹೇಳ್ತಾ ಹೋಗುತ್ತೆ. ಇಷ್ಟೇ ಸಿಂಪಲ್. ನೆಕ್ಸ್ಟ್ ಥಿಯರಿ ಕಾನ್ಸೆಪ್ಟ್ ಅಂತ ಬಂದಾಗ ನಾಲೆಡ್ಜ್ ಬೇಸ್ಡ್ ಏಜೆಂಟ್ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ, ನೀಟಾಗಿ ನೋಡ್ಕೋಬೇಕು. ನಾಲೆಡ್ಜ್ ಬೇಸ್ಡ್ ಏಜೆಂಟ್ ಅಂತ ಅಂದ್ರೆ ಏನು, ದಟ್ ಯೂಸಸ್ ದ ನಾಲೆಡ್ಜ್ ಅಬೌಟ್ ದ ವರ್ಲ್ಡ್ ಟು ಮೇಕ್ ದ ಡಿಸಿಷನ್ ಅಂಡ್ ಸಾಲ್ವ್ ದ ಪ್ರಾಬ್ಲಮ್. ನಾಲೆಡ್ಜ್ ಅಂದ್ರೆ ಏನು, ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಅನ್ನು ಯೂಸ್ ಮಾಡ್ಕೊಂಡು ಕರೆಂಟ್ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಥಿಂಕ್ ಮಾಡುವಂತದ್ದು ಅಷ್ಟೇ. ಸ್ಟೋರ್ಸ್ ದ ನಾಲೆಡ್ಜ್ ಇನ್ ದ ನಾಲೆಡ್ಜ್ ಬೇಸ್ ಇನ್ ದ ಫಾರ್ಮ್ ಆಫ್ ಸೆಂಟೆನ್ಸ್ ಗಳ ಮುಖಾಂತರ ನಾಲೆಡ್ಜ್ ಬೇಸ್ ಅಲ್ಲಿ ಸ್ಟೋರ್ ಮಾಡ್ತಾ ಹೋಗುತ್ತೆ. ಸೊ ಯಾವ ರೀತಿ ಸ್ಟೋರ್ ಮಾಡಬಹುದು ಅಂತ ಅಂದ್ರೆ ಲ್ಯಾಂಗ್ವೇಜ್ ಗಳು ಯಾವ ರೀತಿ ಇರಬಹುದು ಅಂದ್ರೆ ಒಂದು ಡಿಕ್ಲರೇಟಿವ್ ಅಪ್ರೋಚ್, ಇನ್ನೊಂದು ಪ್ರೊಸೀಜರಲ್ ಅಪ್ರೋಚ್. ಡಿಕ್ಲರೇಟಿವ್ ಅಪ್ರೋಚ್ ಅಂತಂದ್ರೆ ಈಸಿ ವರ್ಡ್ಸ್ ಅಲ್ಲಿ ಸ್ಟೋರ್ ಮಾಡುತ್ತೆ, ಅಂದ್ರೆ ಯಾರು ನೋಡಿದ್ರು ಕೂಡ ಈಸಿಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಪ್ರೊಸೀಜರಲ್ ಅಪ್ರೋಚ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಪ್ರೋಗ್ರಾಮ್ ಕೋಡ್ ತರ ಕೂರಿಸುತ್ತೆ. ಪ್ರೋಗ್ರಾಮ್ ಕೋಡ್ ಅಂತ ಅಂದ್ರೆ ಏನು, ಈಗ ಕೋಡಿಂಗ್ ಎಲ್ಲರಿಗೂ ಗೊತ್ತಿರುತ್ತಾ, ಇಲ್ಲ, ಇಂಜಿನಿಯರ್ ಗಳಿಗೆ ಎಷ್ಟೊಂದ್ ಜನಕ್ಕೆ ಗೊತ್ತಿರಲ್ಲ ಕೋಡಿಂಗ್. ಸೊ ಆತರ ಇದ್ದಾಗ ಏನಾಗುತ್ತೆ, ಎಲ್ಲರಿಗೂ ಕೂಡ ಅರ್ಥ ಆಗಲ್ಲ. ಡಿಕ್ಲರೇಟಿವ್ ಅಲ್ಲಿ ಮಾಮೂಲಿ ವರ್ಡ್ಸ್ ಅಲ್ಲಿ ಸೆಂಟೆನ್ಸ್ ಅಲ್ಲಿ ಇಟ್ಟಿರೋದ್ರಿಂದ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ದ ಏಜೆಂಟ್ ಇಂಟ್ರಾಕ್ಟ್ಸ್ ವಿತ್ ದ ನಾಲೆಡ್ಜ್ ಬೇಸ್ ಯೂಸಿಂಗ್ ದ ಟೂ ಆಪರೇಷನ್ಸ್. ಏನದು ಟೂ ಆಪರೇಷನ್, ಒಂದು ಟೆಲ್, ಇನ್ನೊಂದು ಆಸ್ಕ್. ಸೊ ಹೇಳು, ಇಲ್ಲ ಅಂತಂದ್ರೆ ನಾನು ಕ್ವಶನ್ ಅನ್ನ ಕೇಳ್ತೀನಿ, ಕ್ವಶನ್ ಕೇಳಿ ಏನ್ ಮಾಡುತ್ತೆ, ನಾಲೆಡ್ಜ್ ಬೇಸ್ ಇಂದ ಇನ್ಫಾರ್ಮೇಶನ್ ಅನ್ನ ತಗೊಂತಾ ಹೋಗುತ್ತೆ. ಟೆಲ್ ಅಂತ ಅಂದ್ರೆ ಏನು, ಹೊಸ ನಾಲೆಡ್ಜ್ ಅನ್ನ ಆ ಒಂದು ನಾಲೆಡ್ಜ್ ಬೇಸ್ ಗೆ ಇನ್ಪುಟ್ ಆಗಿ ಕೊಡ್ತಾ ಹೋಗುತ್ತೆ. ಇಷ್ಟೇ ಸಿಂಪಲ್. ಸೊ ಇದ್ರದ್ದು ಥಿಯರಿನ ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬರುವಂತದ್ದು ಓಂಪಸ್ ವರ್ಡ್ ಎನ್ವಿರಾನ್ಮೆಂಟ್ ವಿತ್ ಡಯಾಗ್ರಾಮ್ ಕೇಳ್ತಾನೆ, ಸರಿನಾ, ವಿತ್ ಡಯಾಗ್ರಾಮ್. ಸೊ ಇದ್ರದ್ದು ಓವರ್ ವ್ಯೂ ಅನ್ನ ಹೇಳ್ತಾ ಹೋಗ್ತೀನಿ ನೋಡಿ. ಇಲ್ಲಿ ನನ್ನ ಹತ್ರ ಇವಾಗ 4x4 ಗ್ರಿಡ್ ಅಂತ ಇದೆ ಅಂತ ಅನ್ಕೊಳ್ಳಿ. 4x4 ಗ್ರಿಡ್, ಇದನ್ನ ಒಂದು ಗುಹೆ ಅಂತ ಅನ್ಕೊಳ್ಳಿ. ಇದು ಅಷ್ಟು ಕೂಡ ಏನು, ಒಂದು ಗುಹೆ, ಕೇವ್. ಇದರಲ್ಲಿ ಏನ್ ಹೇಳ್ತಾನೆ, ನಿನ್ ಫ್ರೆಂಡು ಅದ್ರಲ್ಲಿ ಟ್ರೆಷರ್ ಐತೆ, ಗೋಲ್ಡ್, ಹೋಗ್ ತಗಂಬ ಅಂತ ಹೇಳ್ತಾನೆ. ಅವಾಗ ಏನ್ ಮಾಡ್ತೀರಾ ನೀವು, ಗೋಲ್ಡ್ ಅನ್ನ ತರೋದಕ್ಕೆ ಅಂತ ಹೋಗ್ತೀರಾ ನೀವು, ಗೋಲ್ಡ್ ಅನ್ನ ಅಂಟ್ ಮಾಡೋದಕ್ಕೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಏನು ಅಂತಂದ್ರೆ ಇಲ್ಲಿ ಓಂಪಸ್ ಇರುತ್ತೆ. ಓಂಪಸ್ ಅಂತ ಅಂದ್ರೆ ಏನು, ಮಾನ್ಸ್ಟರ್ ಅಂತ ಅರ್ಥ, ಸರಿನಾ. ಇಲ್ಲೊಂದು ಮಾನ್ಸ್ಟರ್ ಇರುತ್ತೆ, ಆ ಒಂದು ನಿಧಿಯನ್ನ ಕಾಪಾಡೋದಕ್ಕೋಸ್ಕರ ಮಾನ್ಸ್ಟರ್ ಇರುತ್ತೆ. ನನ್ನ ಹತ್ರ ಇಲ್ಲಿ ಗೋಲ್ಡ್ ಕೂಡ ಇರುತ್ತೆ, ಮಾನ್ಸ್ಟರ್ ಕೂಡ ಇರುತ್ತೆ. ಆಮೇಲೆ ಒಂದೊಂದು ಬಾಕ್ಸ್ ಗಳಲ್ಲಿ ಇವು ಸಪರೇಟ್ ರೂಮ್ ಗಳು ಅಂತ ಅನ್ಕೊಳ್ಳಿ, ಒಂದ್ರಿಂದ ಎಲ್ಲದಕ್ಕೂ ಕೂಡ ಕನೆಕ್ಟಿವಿಟಿ ಇರುತ್ತೆ. ಈಗ ನೀವು ಇಲ್ಲಿ ಬಂದು ನಿಂತ್ಕೊಂಡ್ರೆ ಈ ಕಡೆ ಹೋಗ್ಬೋದು, ಲೆಫ್ಟ್ ಹೋಗ್ಬೋದು, ರೈಟ್ ಹೋಗ್ಬೋದು, ಮೇಲ್ ಹೋಗ್ಬೋದು, ಕೆಳಗೆ ಹೋಗ್ಬೋದು, ಎಕಡೆ ಕಾರ ಹೋಗ್ಬೋದು, ಸರಿನಾ. ಎಲ್ಲದಕ್ಕೂ ಕೂಡ ಕನೆಕ್ಟಿವಿಟಿ ಇರುತ್ತೆ. ಒಂದೊಂದ್ರಲ್ಲಿ ಏನಿರುತ್ತೆ ಅಂತಂದ್ರೆ ಪಿಟ್ ಗಳು ಇರ್ತವೆ. ಪಿಟ್ ಅಂತ ಅಂದ್ರೇನು, ಫುಲ್ ಕೆಳಗಡೆ ಪ್ರಪಾತ ಅಂತಂದ್ರೆ ಬಿದ್ದು ಸತ್ತೋಗೋ ರೀತಿಯಲ್ಲಿ ಪ್ರಪಾತಗಳು ಕೂಡ ಇರ್ತವೆ, ಸರಿನಾ. ಈಗ ಏನ್ ಮಾಡ್ತೀರಾ ನೀವು, ಗೋಲ್ಡ್ ಅನ್ನ ಹುಡ್ಕೊಂಡು ಹೋಗ್ತೀರಾ, ಓಂಪಸ್ ಇರುತ್ತೆ, ಆಮೇಲೆ ಪಿಟ್ಗಳು ಇರ್ತವೆ, ನೀವು ಸುರಕ್ಷತೆಯಾಗಿ ಗೋಲ್ಡ್ ಅನ್ನ ತಗೊಂಡ್ಬರ್ಬೇಕು. ನೋಡಿ ಇಲ್ಲಿ ಪೀಸ್ ಅನ್ನ ಬರಿಬೇಕು, ಪೀಸ್ ಪ್ರಾಪರ್ಟೀಸ್ ಏನು, ಪಿ ಅಂತಂದ್ರೆ ಪರ್ಫಾರ್ಮೆನ್ಸ್ ಮೆಷರ್, ಇ ಅಂತಂದ್ರೆ ಎನ್ವಿರಾನ್ಮೆಂಟ್, ಎ ಅಂತಂದ್ರೆ ಆಕ್ಚುಯೇಟರ್ಸ್, ಎಸ್ ಅಂದ್ರೆ ಸೆನ್ಸರ್ಸ್. ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ವಿ, ಪ್ರೀವಿಯಸ್ ಮಾಡ್ಯೂಲ್ಸ್ ಅಲ್ಲಿ. ಪರ್ಫಾರ್ಮೆನ್ಸ್ ಮೆಷರ್ ಅಂತ ಅಂದ್ರೆ ಏನು ನೋಡಿ, ಇಲ್ಲಿ 1000 ಪಾಯಿಂಟ್ ಅನ್ನ ಕೊಡ್ತಾರೆ ಏನಾದ್ರೂ ಅವನು ಗೋಲ್ಡ್ ಅನ್ನ ಹೊರಗ್ ತಂದ್ರೆ, -1000 ಪಾಯಿಂಟ್ ಏನಾದ್ರೂ ಅವ್ನು ಓಂಪಸ್ ಕೈಗೋ ಇಲ್ಲ ಅಂತಂದ್ರೆ ಪಿಟ್ಟೊಳಿಕೋ ಬಿದ್ದು ಸತ್ತೋದ್ರೆ. -1 ಫಾರ್ ಎವ್ರಿ ಆಕ್ಷನ್ ಅಂತಂದ್ರೆ ಈ ಒಂದು ಬಾಕ್ಸ್ ಅಲ್ಲಿ ಇದಾನೆ ಅಂತ ಅನ್ಕೊಳ್ಳಿ, ಬಲ್ಗಡೆ ಹೋದ ಅಂತಂದ್ರೆ -1, ಮತ್ತೆ ಎಡಗಡೆ ಬಂದ ಅಂತಂದ್ರೆ -1 ಪಾಯಿಂಟ್. ಆತರ ಪ್ರತಿಯೊಂದು ಆಕ್ಷನ್ಗೂ ಕೂಡ -1 ಪಾಯಿಂಟ್. ನೆಕ್ಸ್ಟ್ -10 ಫಾರ್ ಆರೋ ಅಂತಂದ್ರೆ ಈಗ ಓಂಪಸ್ ರಾಕ್ಷಸ ಕಾಣ್ತಾ ಇದ್ದಾನೆ ಅಂತಂದ್ರೆ ಅವ್ನು ಸುಮ್ಮನೆ ನಿಂತ್ಕೊಂತಾನ, ಒಂದು ಬಾಣ ಬಿಡೋದಕ್ಕಾದ್ರೂ ಟ್ರೈ ಮಾಡ್ತಾನ ಅಂದ್ರೆ ಅದನ್ನ ಸಾಯಿಸೋದಕ್ಕೋಸ್ಕರ. ಸೊ ಅವಾಗ ಏನಾಗುತ್ತೆ -10 ಪಾಯಿಂಟ್ಸ್. ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಅಂತ ಅಂದ್ರೇನು, ಅವನ ಸುತ್ತಮುತ್ತ ಏನೇನಿದೆ, 4x4 ಗ್ರಿಡ್ ಇದೆ. ನೆಕ್ಸ್ಟ್ ಓಂಪಸ್ ಅಂತ ಅಂದ್ರೆ ಮಾನ್ಸ್ಟರ್ ಇದೆ, ಗೋಲ್ಡ್ ಇದೆ, ಮತ್ತೆ ಪಿಟ್ ಇದೆ. ಆಕ್ಚುಯೇಟರ್ಸ್ ಅವನೇನೇನ್ ಮಾಡ್ಬೋದು, ಲೆಫ್ಟ್ಗೆ ಹೋಗ್ಬೋದು, ರೈಟ್ಗೆ ಹೋಗ್ಬೋದು, ಮುಂದೆ ಹೋಗ್ಬೋದು, ಹಿಂದೆ ಹೋಗ್ಬೋದು. ಗೋಲ್ಡ್ ಏನಾದ್ರೂ ಸಿಕ್ತು ಅಂತಂದ್ರೆ ಆ ಒಂದು ಗೋಲ್ಡ್ ಅನ್ನ ಗ್ರಾಬ್ ಮಾಡ್ಬೋದು. ಏನಾದ್ರೂ ಮಾನ್ಸ್ಟರ್ ಕಾಣಿಸ್ತು ಅಂತಂದ್ರೆ ಆರೋನ ಶೂಟ್ ಮಾಡ್ಬೋದು. ನೆಕ್ಸ್ಟ್ ಗುಂಡಿ ಒಳಗೆ ಬಿದ್ದ ಅಂತಂದ್ರೆ ಕ್ಲೈಮ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಫುಲ್ ಒಳಗಡೆ ಬಿದ್ದ ಅಂತಂದ್ರೆ ಸತ್ತೋಗ್ತಾನೆ ಅಷ್ಟೇ. ನೆಕ್ಸ್ಟ್ ಸೆನ್ಸರ್ಗಳು ಏನೇನ್ ಬರ್ತವೆ, ಸ್ಟೆಂಚ್ ಅಂತಂದ್ರೆ ಈಗ ಓಂಪಸ್ ರಾಕ್ಷಸ ಸ್ನಾನ ಮಾಡ್ತಾನ,
ಅಲ್ಲುಚ್ತಾನ ಇಲ್ಲ. ಸೊ ಗಬ್ನಾಥ ಹೊಡಿತಿರುತ್ತಲ್ವಾ, ಸೊ ನೀವ್ ಈ ಬಾಕ್ಸಿಗೆ ಹೋದ ತಕ್ಷಣ ಗೊತ್ತಾಗುತ್ತೆ, ಓ ಇಲ್ಲೇ ಎಲ್ಲೋ ಸುತ್ತಮುತ್ತ ಗಬ್ನಾಥ ಹೊಡಿತೈತೆ ಅಂತಂದ್ರೆ ಊಂಪಸ್ ಇದಾನೆ ಅಂತ ಗೊತ್ತಾಗುತ್ತೆ. ಆಮೇಲೆ ಈ ಒಂದು ಬಾಕ್ಸಿಗೆ ಹೋದ್ರಿ ಅಂತ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ, ಬ್ರೀಸ್ ಅಂತಂದ್ರೆ ಕೂಲ್ ಏರ್ ಅಂತಂದ್ರೆ ಅಲ್ಲಿ ವಾಸನೆ ಬರ್ತಾ ಇಲ್ಲ, ಒಳ್ಳೆ ಗಾಳಿ ಬರ್ತಾ ಇದೆ ಅಂತ ಅಂದ್ರೇನು, ಓಹೋ ಇಲ್ಲಿ ಸುತ್ತಮುತ್ತ ಎಲ್ಲೂ ಕೂಡ ಊಂಪಸ್ ಇಲ್ಲ ಅಂತಂದ್ರೆ ರಾಕ್ಷಸ ಇಲ್ಲ, ನೋಡ್ಕೊಂಡು ಹೋಗ್ಬೇಕು. ಪಿಟ್ ಇರ್ಬೋದು, ಊಂಪಸ್ ಇರಲ್ಲ, ಆತರ. ನೆಕ್ಸ್ಟ್ ಗ್ಲಿಟರ್ ಅಂತ ಅಂದ್ರೆ ಇವಾಗ ಗೋಲ್ಡ್ ಶೈನ್ ಹೊಡಿತಾ ಇರುತ್ತಲ್ವಾ, ಗ್ಲಿಟರ್, ಸೊ ಅದು. ನೆಕ್ಸ್ಟ್ ಬಂಪ್. ನೆಕ್ಸ್ಟ್ ಸ್ಕ್ರೀಮ್ ಅಂತ ಅಂದ್ರೇನು, ನೀವು ರಾಕ್ಷಸ ಬಾಣ ಬಿಟ್ಟಿದ ತಕ್ಷಣ ಅದು ಆ ಅಂತ ಕಿರ್ಚಾಡುತ್ತಲ್ಲ, ಅದು ಅಷ್ಟೇ ಸಿಂಪಲ್. ಸೊ ಇದನ್ನೆಲ್ಲ ನಾನು ಸಪರೇಟ್ ವಿಡಿಯೋದಲ್ಲಿ ಇನ್ ಡೆಪ್ತ್ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಪ್ಲೇ ಲಿಸ್ಟ್ ಮುಖಾಂತರ ನೀವು ನೋಡ್ಬೋದು. ನೆಕ್ಸ್ಟ್ ಪ್ರಪೋಸಿಷನಲ್ ಲಾಜಿಕ್. ಸೊ ಇದು ಥಿಯರಿನ ಕೇಳ್ಬೋದು, ಸೊ ನೀಟಾಗಿ ನೋಡ್ಕೊಳ್ಳಿ. ಕಾಂಪೋನೆಂಟ್ಸ್ ಗಳು ಯಾವ್ಯಾವು, ಸಿಂಟೆಕ್ಸ್, ಸೆಮೆಂಟಿಕ್ಸ್, ಸಿಂಪಲ್ ನಾಲೆಡ್ಜ್ ಬೇಸ್, ಸಿಂಪಲ್ ಇಂಟರ್ಫರೆನ್ಸ್ ಪ್ರೊಸೀಜರ್. ಇದು ಯಾವ ರೀತಿ ಅಂತ ಅಂದ್ರೆ, ನಾವು DMS ಸಬ್ಜೆಕ್ಟ್ ಅಲ್ಲಿ ಟೋಟಾಲಜಿನ ಡಿಸ್ಕಸ್ ಮಾಡಿದ್ವಲ್ಲ, ಟೋಟಾಲಜಿಲಿ ಏನಾಗ್ತಾ ಇತ್ತು, ಫಾರ್ ಎಕ್ಸಾಂಪಲ್ ಈ ತರ ಒಂದು ಪ್ರಪೋಸಿಷನ್ ಇದೆ ಅಂತ ಅನ್ಕೊಳ್ಳಿ, P and Q ಗಿವ್ ರೈಸ್ ಟು Q ಗಿವ್ ರೈಸ್ ಟು R. ಸೊ ಈ ತರ ಒಂದು ಪ್ರಪೋಸಿಷನ್ ಇದೆ ಅಂತ ಅನ್ಕೊಳ್ಳಿ. ಇದರಲ್ಲಿ ಎಷ್ಟು ವೇರಿಯೇಬಲ್ಸ್ ಆದಂಗಾಯ್ತು, ಒಂದು P, ಇನ್ನೊಂದು Q, ಇನ್ನೊಂದು R, ಮೂರೇ ಯೂಸ್ ಆಗಿರೋದು. ಸೊ ಟೋಟಲ್ ನಂಬರ್ ಆಫ್ ಕಾಂಬಿನೇಷನ್ಸ್ ಏನಾಗುತ್ತೆ, 2 power 3. ಗೊತ್ತಾಯ್ತಾ, 3 ವೇರಿಯೇಬಲ್ಸ್, ಡಿಫರೆಂಟ್ ವೇರಿಯೇಬಲ್ಸ್ ಇರೋದ್ರಿಂದ 2 power 3 ಅಂತ ಅಂದ್ರೆ ಎಷ್ಟು, ಟೋಟಲ್ 8 ನಂಬರ್ ಆಫ್ ಕಾಂಬಿನೇಷನ್ಸ್. ಅದನ್ನೇ ಇಲ್ಲಿ ಹೇಳಿದ್ದಾರೆ ನೋಡಿ, 2 power n ಫಾರ್ n ಪ್ರಪೋಸಿಷನ್ ಸಿಂಬಲ್. ಡಿಫರೆಂಟ್ ಪ್ರಪೋಸಿಷನ್ ಸಿಂಬಲ್ಸ್ ಏನಿರ್ತವೆ ಅವುಗಳಿಗೆ 2 power n ನಂಬರ್ ಆಫ್ ಕಾಂಬಿನೇಷನ್ಸ್ ಇರ್ತಾ ಹೋಗುತ್ತೆ. ಒಂದು ನಾವು ಟ್ರೂ ಅನ್ನ ಅಸೈನ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ಫಾಲ್ಸ್ ಅನ್ನ ಅಸೈನ್ ಮಾಡ್ತಾ ಹೋಗ್ತೀವಿ. ಸೊ ನಾವು ಆಲ್ರೆಡಿ ಟೋಟಾಲಜಿಲಿ ಡಿಸ್ಕಸ್ ಮಾಡಿದ್ವಿ DMS ಅಲ್ಲಿ. ಸೊ ಇದ್ರದ್ದು ಟೈಮ್ ಕಾಂಪ್ಲೆಕ್ಸಿಟಿನ ಕೊಟ್ಟಿದ್ದಾರೆ, ಆರ್ಡರ್ ಆಫ್ 2 power n. ಸ್ಪೇಸ್ ಕಾಂಪ್ಲೆಕ್ಸಿಟಿ ಇಸ್ ಆರ್ಡರ್ ಆಫ್ n. ಸೊ ನೀವು ಥಿಯರಿ ಅಂತ ಬಂದಾಗ ಈ ಒಂದು ಮಾಡೆಲ್ ಅಲ್ಲಿ ಒಂದು ಪ್ರಪೋಸಿಷನಲ್ ಲಾಜಿಕ್ ಮತ್ತೆ ಎರಡನೇದು ನಾಲೆಡ್ಜ್ ಬೇಸ್ಡ್. ಇದು ಊಂಪಸ್ ವರ್ಡ್ ಇದೆಯಲ್ಲ, ಇದು ಫಿಕ್ಸ್ಡ್ ವಿತ್ ಡಯಾಗ್ರಾಮ್ ಎಕ್ಸ್ಪ್ಲನೇಷನ್. ಏನ್ ಕೇಳ್ತಾರೆ ಅಂತಂದ್ರೆ ಪೀಸ್ ಪ್ರಾಪರ್ಟೀಸ್ ಅನ್ನೇ ಕೇಳೋದು. ಈ ಒಂದು ಡಯಾಗ್ರಾಮ್ ಅನ್ನ ಬರೀರಿ, ಡಯಾಗ್ರಾಮ್ ಅನ್ನ ಬರೆದ್ಬಿಟ್ಟು ಆಮೇಲೆ ನೀವು ಪೀಸ್ ಪ್ರಾಪರ್ಟೀಸ್ ಅನ್ನ ಬರಿಬೇಕಾಗತ್ತೆ. ನೆಕ್ಸ್ಟ್ ನಾಲೆಡ್ಜ್ ಬೇಸ್ ಥಿಯರಿ ಅಂತ ಹೇಳಿದೀನಿ. ಪ್ರಾಬ್ಲಮ್ಸ್ ಅಂತ ಬಂದಾಗ ನಿಮಗೆ ಯಾವ್ದು ಬರೋದು, A ಸ್ಟಾರ್ ಅಲ್ಗಾರಿದಮ್ ಪ್ರಾಬ್ಲಮ್ ಮತ್ತೆ ಗ್ರೀಡಿ ಬೇಸ್ಡ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ದು ಪ್ರಾಬ್ಲಮ್ ಬರ್ತಾ ಹೋಗುತ್ತೆ. ಸೊ ಇಷ್ಟನ್ನ ನೀಟಾಗಿ ನೋಡ್ಕೊಳ್ಳಿ, 90 to 95% ಮಾರ್ಕ್ಸ್ ಅನ್ನ ಆರಾಮಾಗಿ ಸ್ಕೋರ್ ಮಾಡಬಹುದು ಈ ಒಂದು ಮಾಡ್ಯೂಲ್ ಅಲ್ಲಿ. ಸೊ ಏನೇನು ಬೇರೆ ಎಕ್ಸ್ಟ್ರಾ ವಿಡಿಯೋಸ್ ಅಂತ ಹೇಳಿದೆ, ಊಂಪಸ್ ವರ್ಡ್ ಇರ್ಬೋದು ಮತ್ತೆ ಪ್ರಾಬ್ಲಮ್ಸ್, ಅದೆಲ್ಲ ವಿಡಿಯೋ ಲಿಂಕ್ ಅನ್ನ ನಾನು ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.